ನಮಸ್ತೆ ವೀಕ್ಷಕರೇ, ಸೆಲೆಬ್ರಿಟಿ ವರ್ಕೌಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಪ್ರತಿ ವಾರದಂತೆ ಈ ವಾರ ಕೂಡ ನಮ್ಮ ಸೆಲೆಬ್ರಿಟಿ ವರ್ಕೌಟ್ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿ ಒಬ್ರು ನಮ್ಮ ಜೊತೆ ಇದ್ದಾರೆ. ಅವರ ಫಿಟ್ನೆಸ್ ಸೀಕ್ರೆಟ್ ಏನು, ಹೇಗೆ ವರ್ಕೌಟ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಇವತ್ತು ನಮ್ಮ ಸೆಲೆಬ್ರಿಟಿ ವರ್ಕೌಟ್ ನಲ್ಲಿ ಇರುವಂತಹ ಸೆಲೆಬ್ರಿಟಿ ಸ್ಯಾಂಡಲ್ವುಡ್ನ ಉದಯೋನ್ಮುಖ ನಟಿ ಸಹನಾ. ಈಗಷ್ಟೇ ಬಿಗ್ ಸ್ಕ್ರೀನ್ ಅಲ್ಲಿ ಮಿಂಚೋಕೆ ರೆಡಿ ಆಗಿದ್ದಾರೆ. ಗುಲಾಲ್ ಮತ್ತು ಟ್ಯೂಬ್ಲೈಟ್ ಸಿನಿಮಾದ ನಾಯಕಿ ಸಹನಾ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ದಿ ಶೋ. ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಈಗಷ್ಟೇ ಬಿಗ್ ಸ್ಕ್ರೀನ್ ಅಲ್ಲಿ ಮಿಂಚಕ್ಕೆ ರೆಡಿ ಆಗಿದ್ದೀರಾ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ ಅಂಡ್ ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಕೂಡ ಮಾಡ್ತಿದ್ದೀರಾ. ಸೊ ನಮ್ಮ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋಯಿನ್ ಎಂಟ್ರಿ ಆಗ್ತಿರೋ ಅಂಥದ್ದು ಹೇಗೆ ಅನಿಸ್ತಿದೆ? ಫಸ್ಟ್ ಆಫ್ ಆಲ್ ಹೇಗೆ ಖುಷಿ ಅನಿಸ್ತಿದೆ ಸ್ಯಾಂಡಲ್ವುಡ್ಗೆ ಅಲ್ಲಿ ವರ್ಕ್ ಮಾಡ್ತಿರೋದು? ನನಗೆ ತುಂಬ ಖುಷಿ ಆಗ್ತಿದೆ. ಐ ಫೀಲ್ ಐ ಆಮ್ ವೆರಿ ಲಕ್ಕಿ. ಮೊದಲು ಬ್ಯಾಕ್ ಟು ಬ್ಯಾಕ್ ಸಿಗೋದು ತುಂಬ ಕಷ್ಟ, ಫಸ್ಟ್ ಚಾನ್ಸ್ ಸಿಗೋದೇ ತುಂಬ ಕಷ್ಟ. ಫಸ್ಟ್ ಚಾನ್ಸ್ ಸಿಕ್ಕಿ 2 ಫಿಲ್ಮ್ ಆಗಿ ಇವಾಗ 3rd, 4th, 5th ಮಾಡ್ತಾ ಇದ್ದೀನಿ. ಸೊ ನಾನು ಐ ಫೈಂಡ್ ಮೈ ಸೆಲ್ಫ್ ವೆರಿ ಲಕ್ಕಿ. ಸೂಪರ್. ಸ್ಟಾರ್ಟಿಂಗಲ್ಲೇ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀವಿ. ಎಲ್ಲ ಮೂವೀಸ್ ಬ್ಯಾಕ್ ಟು ಬ್ಯಾಕ್ ಬರಲಿ ಆ್ಯಂಡ್ ಎಲ್ಲ ಮೂವೀಸ್ ನಿಮ್ಗೆ ಸಕ್ಸಸ್ ತಂದ್ಕೊಡ್ಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತು ನೀವು ನಮ್ಮ ಸೆಲೆಬ್ರಿಟಿ, ನಿಮ್ಮ ವರ್ಕೌಟ್ ಹೇಗಿರುತ್ತೆ, ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ ನಮ್ಮ ವ್ಯೂವರ್ಸ್ಗೆ. ಸೊ ಸಹನಾ ಅವರು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ ಮೊದಲಿಂದನೂ ಫಿಟ್ನೆಸ್ ಫ್ರೀಕಾ ಹೇಗೆ? ಆ್ಯಕ್ಚುಲಿ ಹೇಳಕ್ಕೆ ಹೋದರೆ ನಾನೇ ಸರ್ಟಿಫೈಡ್ ಇನ್ಸ್ಟ್ರಕ್ಟರ್ ಕೂಡ. ಬಾಲಿ ಬೀಟ್ಸ್ ಮತ್ತು ಪಿಲಾಕ್ಸಿಂಗ್ ಅನ್ನೋ ವರ್ಕೌಟ್ಸ್ಗೆ ಸರ್ಟಿಫಿಕೇಷನ್ ಕೋರ್ಸ್ ಮಾಡಿ ಫ್ರೀ ಇದ್ದಾಗ, ಶೂಟ್ ಇಲ್ಲದೆ ಇದ್ದಾಗ ನಾನೇ ಕ್ಲಾಸಸ್ ತೊಗೋತೀನಿ ಅಕ್ರಾಸ್ ಬ್ಯಾಂಗ್ಳೂರ್. ಸೂಪರ್. ಸೊ ಮುಂಚೆ ಇದನ್ನು ಹಾಬಿಯಾಗಿ ಮಾಡ್ತಾ ಇದ್ದೆ. ಬಟ್ ಇವಾಗ ವೆನ್ ಐ ಎಂಟರ್ಡ್ ಫಿಲ್ಮ್ ಇಂಡಸ್ಟ್ರಿ, ಐ ಫೆಲ್ ದಟ್ ಸ್ವಲ್ಪ ಸೀರಿಯಸ್ ಆಗಿ ವರ್ಕೌಟ್ ಮಾಡಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು. ಐ ಹ್ಯಾಡ್ ಅ ವೇಟ್ ಇಶ್ಯೂ. ಸೊ ಅದನ್ನು ಲಾಸ್ ಮಾಡಬೇಕು ಅಂತ ಇವಾಗ ಎಲ್ಲರಿಗೂ ಇನ್ಸ್ಪೈರ್ ಕೂಡ ಮಾಡ್ತಾ ಇದ್ದೀನಿ. ಸೊ ಈ ಸೀರಿಯಸ್ ವರ್ಕೌಟ್ ಯಾವಾಗಿಂದ, ಎಷ್ಟು ದಿನದಿಂದ, ಎಷ್ಟು ವರ್ಷದಿಂದ? ಸೀರಿಯಸ್ ವರ್ಕೌಟ್ ಆಯಿತು 1.5 years. ಸಹನಾ ಎಷ್ಟು ಹೊತ್ತು, ಎಷ್ಟು ಅವರ್ ಜಿಮ್ಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ? ಶೂಟ್ ಇತ್ತು ಅಂದರೆ ಜಸ್ಟ್ ಅಬೌಟ್ 45 minutes. ಶೂಟ್ ಇಲ್ಲ ಅಂದರೆ ಮಾರ್ನಿಂಗ್ 6 ಇಂದ 9 3 hours ಮಾಡ್ತೀನಿ, ಸಾಯಂಕಾಲ 6 ಇಂದ 8 2 hours ಮಾಡ್ತೀನಿ. ಸೊ ಟೋಟಲಿ ಡೇಗೆ 5 hours. ನಾನೇ ಕ್ಲಾಸ್ ತೆಗೆಯೋದ್ರಿಂದ ನಂದು ವರ್ಕೌಟ್ 6 hours ಆಗಿಬಿಡುತ್ತೆ.
ಸಹನಾ ಅವರು ಇಷ್ಟೊಂದು ವರ್ಕೌಟ್ ಮಾಡ್ತಿದ್ದಾರೆ ಆ್ಯಂಡ್ ಫಿಟ್ ಆ್ಯಂಡ್ ಫೈನ್ ಆಗಿ ಕಾಣಿಸ್ತಿದ್ದಾರೆ ಅಂತ ಅಂದರೆ ಅಫ್ಕೋರ್ಸ್ ಅವರ ಮೆಂಟರ್ ಕೂಡ ಕಾರಣ ಅಂತ ಹೇಳ್ಬೋದು. ಸೊ ನಮ್ಮ ಜೊತೆ ಇವಾಗ ಇದ್ದಾರೆ ಹೋಲಿಸ್ಟಿಕ್ ವೆಲ್ನೆಸ್ ಕೋಚ್ ಆ್ಯಂಡ್ ನ್ಯಾಚುರಲ್ ವೆಯ್ಟ್ ಲಾಸ್ ಎಕ್ಸ್ಪರ್ಟ್ ಯಶ್ಪಾಲ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ, ಅವ್ರನ್ನ ಮಾತಾಡ್ಸೋಣ. ಮೊದಲನೇದಾಗಿ ನಾನು ವೆಲ್ಕಮ್ ಮಾಡ್ಕೊಳ್ತಿದ್ದೀನಿ ಯಶ್ಪಾಲ್, ವೆಲ್ಕಮ್ ಟು ಶೋ. ಸೊ ಸಹನಾ ಅವ್ರ ಬಗ್ಗೆ ಮಾತಾಡೋಣ. ಅವ್ರ ಬಗ್ಗೆ ಕೇಳೋದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ. ಸೊ ನೀವು ಈ ಫಿಟ್ನೆಸ್ ಫೀಲ್ಡಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಆ್ಯಂಡ್ ನಿಮಗೆ ಈ ಫಿಟ್ನೆಸ್ಸಲ್ಲಿ ಯಾಕೆ ಇಷ್ಟು ಇಂಟ್ರೆಸ್ಟ್? ಇಟ್ಸ್ ಅ ಲಾಂಗ್ ಸ್ಟೋರಿ ಶಾರ್ಟ್. ಸೊ ಈ ಇಂಡಸ್ಟ್ರಿಲಿ ನಾನು ಆಲ್ಮೋಸ್ಟ್ 8 ಇಯರ್ಸಿಂದ ಇದ್ದೀನಿ. ಸೊ ಐ ಹೆಲ್ಪ್ ಪೀಪಲ್ ಟು ಲುಕ್ ಗುಡ್, ಐ ಹೆಲ್ಪ್ ಪೀಪಲ್ ಟು ಲೂಸ್ ವೆಯ್ಟ್. ಅಂದರೆ ತುಂಬ ಜನಕ್ಕೆ ದೇ ಆಲ್ ಥಿಂಕ್ ದಟ್ ಫಿಟ್ನೆಸ್ ಈಸ್ ಫಸ್ಟ್ ಪ್ರಿಯಾರಿಟಿ ಆ್ಯಂಡ್ ಇಟ್ ಈಸ್ ಫಸ್ಟ್ ಪ್ರಿಯಾರಿಟಿ. ಬಟ್ ಅವ್ರಿಗೆ ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೆಂಗೆ ಮೇಂಟೈನ್ ಮಾಡಬೇಕು, ದಟ್ಸ್ ದ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ಫಾರ್ ಎವ್ರಿ ಒನ್. ಇನ್ ದ ಸಹನಾಸ್ ಕೇಸ್ ಆಲ್ಸೋ ದ ಸೇಮ್ ಥಿಂಗ್. ಸೊ I helped her because she was been struggling with a lot of in a long time that ಹೆಂಗೆ ತಿನ್ನಬೇಕು, ಏನು ತಿನ್ನಬೇಕು, ಹೆಂಗೆ ವರ್ಕೌಟ್ ಮಾಡಬೇಕು ಅನ್ನೋದು, ಅದನ್ನು ವಿ ಟ್ರೈ ಟು ಸಾರ್ಟ್ ಇಟ್ ಔಟ್ ಇನ್ ಅ ಡಿಫ್ರೆಂಟ್ ಸ್ಟೇಜ್ ಬೈ ಸ್ಟೇಜ್ ಆ್ಯಂಡ್ ನೌ ಶಿ ಗಾಟ್ ದ ರಿಸಲ್ಟ್ ವಿತ್ ದ್ಯಾಟ್. ಆ್ಯಕ್ಚುಲಿ ಏನಂತಂದರೆ ಅದೇ ನಾನು ಅವಾಗಲೇ ಜಸ್ಟ್ ಒಂದು ಪಿಕ್ ನೋಡ್ತಾ ಇದ್ದೆ ಸಹನಾ ಅವ್ರದ್ದು. ಈ ಹಿಂದೆ ಹೇಗಿದ್ರು ಇವಾಗ ಹೇಗೆ ಆಗಿದ್ದಾರೆ ಅನ್ನೋದು ಕಂಪ್ಲೀಟ್ ಚೇಂಜಸ್ ಇದೆ. ಜಸ್ಟ್ ಒಂದು 60 ಡೇಸಲ್ಲಿ ಈ ಚೇಂಜಸ್ ಕಾಣ್ತಾ ಇರೋವಂಥದ್ದು. ಸೊ ಅವ್ರಿಗೆ ಯಾವ ಥರ ಟ್ರೈನ್ ಮಾಡಿದ್ರಿ ನೀವು? ಸಹನಾದು ದೇರ್ ಆರ್ 2 ಥಿಂಗ್ಸ್. ಒನ್ ಈಸ್ ವರ್ಕೌಟ್ ಈಸ್ ಫಸ್ಟ್ ಪ್ರಿಯಾರಿಟಿ ಫಾರ್ ಶ್ಯೂರ್. That whatever your lifestyle you have to change in the workout. The second thing is your food lifestyle. So because your abs is built in kitchen first, than your gym, right? So what you put inside your mouth, each and every calorie it counts. Okay, so her workout routines is like weekly 5 to 6 days she does workout. With that she is combining with idu Zumba ಮಾಡ್ತಾರೆ ಮತ್ತೆ high intensity interval training, and then sometimes the CrossFit also she plan, and then weight training. ಓಕೆ, ಹೇಗಿರುತ್ತೆ ಸಹನಾ ಅವರ ಫುಡ್ ಹ್ಯಾಬಿಟ್ ಅಥವಾ ಡಯಟ್ ಚಾಟ್ ಬಗ್ಗೆ ಹೇಳೋದಾದ್ರೆ? ಅದು ಸಹನಾನೇ ಸ್ವಲ್ಪ ಸ್ಟಾರ್ಟ್ ಬ್ರೀಫ್ ಮಾಡಬೇಕು. ನನಗೆ ಎಲ್ಲ ತಿನ್ನೋಕೆ ಇಷ್ಟ, ಸ್ಪೆಷಲಿ ಸ್ವೀಟ್ಸು. ಇವ್ರು ನನಗೆ ಟ್ರೈನಿಂಗ್ ಮಾಡಿ ಇಟ್ಸ್ ಅ ಗುಡ್ ಥಿಂಗ್. ಐ ಹ್ಯಾವ್ ಕಟ್ ಡೌನ್ ಆನ್ ಮೈ ಸ್ವೀಟ್ ತಿನ್ನಂಗೆ ಇಲ್ಲ, ರೈಸ್ ತಿನ್ನಂಗಿಲ್ಲ. ಹಿ ಹ್ಯಾಸ್ ಅ ಡಯಟ್ ಪ್ಲ್ಯಾನ್ ಫಾರ್ ಮೀ. ನಾನು ಏನೇನು ಇಷ್ಟಪಡಲ್ಲ ಅದನ್ನೆಲ್ಲ ನನಗೆ ತಿನ್ನಿಸ್ತಾರೋ, ಅದೇ ನನ್ನ ಡಯಟ್ ಪ್ಲ್ಯಾನ್. ಬಟ್ ಐ ಕ್ಯಾನ್ ಸಿ ದ ರಿಸಲ್ಟ್, ಸೊ ಕಂಪ್ಲೇಂಟ್ಸ್ ಇಲ್ಲ. ಐ ಆಮ್ ಹ್ಯಾಪಿ ವಿತ್ ಇಟ್. ಸೊ ಏನೇನು ತಿಂತಿದ್ದೀರಾ ಇವಾಗ? ಏನೇನು ಅವಾಯ್ಡ್ ಮಾಡ್ತಿದ್ದೀರಾ? ರೈಸ್, ಚಪಾತಿ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ. ಇವಾಗ ಏನೇನು ತಿಂತಾ ಇದ್ದೀನಿ ಅಂದರೆ ಟೂ ಮಚ್ ಆಫ್ ಗ್ರೀನ್ ಟೀ ಕುಡಿತೀನಿ. ಬಿಕಾಸ್ ಅದು ಒಂದು ಪ್ರಾಕ್ಟೀಸ್, ನನಗೆ ಒಳ್ಳೆ ಪ್ರಾಕ್ಟೀಸ್ ಹೀಸ್ ಪುಟ್ ಮೀ ಇಂಟು. So what green tea does is there are a lot of antioxidants is there in the green tea. So plus second thing is it ನಿಮ್ಮ ಹಂಗರ್ನ ಕಂಟ್ರೋಲ್ ಮಾಡುತ್ತೆ. ಸೊ ಬಿಕಾಸ್ ಯು ನಾಟ್ ಫ್ರೀಕ್ವೆಂಟ್ಲಿ ಸ್ಟಾರ್ಟ್ ಈಟಿಂಗ್, ಲೈಕ್ ನಿಮಗೆ ಯಾವಾಗಲೂ ಹೊಟ್ಟೆ ಸಿಗ್ತಿದ್ರೆ ಯಾವಾಗಲೂ ಯು ಸ್ಟಾರ್ಟ್ ಈಟಿಂಗ್. ದ ಫ್ರೀಕ್ವೆಂಟ್ಲಿ ಈಟ್ ಮೋರ್ ಮೀಲ್ಸ್ ಯು ವಿಲ್ ನಾಟ್ ಲೂಸ್ ವೆಯ್ಟ್. ಆ್ಯಂಡ್ ಮೋರ್ ಓವರ್ ಇಟ್ ಇಸ್ ನಾಟ್ ಓನ್ಲಿ ಟು ಲೂಸಿಂಗ್ ವೆಯ್ಟ್, ಅಬೌಟ್ ಮೇಂಟೆನೆನ್ಸ್. Once you transform yourself for 3 months or 4 months or 5 months period of time, then the question comes, how do you maintain forever in your life?
ನೀವು ಫುಲ್ ಲೈಫ್ ಲಾಂಗ್ ಅದನ್ನು ಹೆಂಗೆ ಮೇಂಟೈನ್ ಮಾಡ್ತೀರಾ? ಒಂದ್ಸಲಿ ವೆಯ್ಟ್ ಲಾಸ್ ಮಾಡಿದ್ರೆ ಅದೊಂದು ಕ್ವಶನ್ ಮುಗೀತು ಆಯಿತು. ಬಂದರೆ ನನ್ನ ಹತ್ರ ಎಕ್ಸ್ಪರ್ಟ್ಸ್ ಬರ್ತಾರೆ, ವೆಯ್ಟ್ ಲಾಸ್ ಮಾಡ್ತಾರೆ ಎಲ್ಲ. ಅದಾದಮೇಲೆ ಮೇಂಟೈನ್ ಹೆಂಗೆ ಮಾಡ್ತೀರಾ ನೀವು? 3 months ತನಕ ಮಾಡಿದ್ರಿ, 6 months ಮಾಡಿದ್ರಿ. ಬಟ್ ಮೈ ಮೇನ್ ದ ಕೋರ್ ಕಾಂಪಿಟೆನ್ಸ್ ಈಸ್ ಐ ಟೀಚ್ ದೆಮ್ ದ ಲೈಫ್ ಸ್ಟೈಲ್. ಒಂದ್ಸಲಿ ನೀವು ಟ್ರಾನ್ಸ್ಫಾರ್ಮ್ ಆದಮೇಲೆ ನೀವು ಅದನ್ನು ಲೈಫ್ ಲಾಂಗ್ ಹೆಂಗೆ ಮೇಂಟೈನ್ ಮಾಡ್ತೀರಾ? ಸೊ ನನಗೆ ಎಲ್ಲ ಕ್ಯಾಟಗರಿಯವರು ಬರ್ತಾರೆ, ಲೈಕ್ ಚೈಲ್ಡ್ಹುಡ್ ಒಬೆಸಿಟಿ ಅವ್ರು ಬರ್ತಾರೆ, ದೆನ್ ಸಮ್ ಆಫ್ ದ ಸೆಲೆಬ್ರಿಟೀಸ್ ದೇ ಕಮ್, ಆ್ಯಂಡ್ ಮತ್ತು ಓಲ್ಡ್ ಏಜ್ ಪೀಪಲು ಬರ್ತಾರೆ. ದೆನ್ ಪೀಪಲ್ ಕಮ್ ವಿತ್ ಎಸ್ಪೆಷಲಿ ಥೈರಾಯ್ಡ್ ಆ್ಯಂಡ್ PCOD. ಸಮ್ ಹಾರ್ಮೋನ್ಸ್ ಇರುತ್ತೆ, ಅದು ನಿಮಗೆ ಫ್ಯಾಟ್ ಸ್ಟೋರ್ ಮಾಡುತ್ತೆ. ಸಮ್ ಹಾರ್ಮೋನ್ಸ್ ಇದೆ, ಅದು ಫ್ಯಾಟ್ನ ಬರ್ನ್ ಮಾಡುತ್ತೆ. ಇದನ್ನು ನೀವು ಊಟದಲ್ಲಿ ಕಂಟ್ರೋಲ್ ಮಾಡಬೇಕು, ಪ್ಲಸ್ ವರ್ಕೌಟ್. ಸೊ ಐ ವಿಲ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಬೋತ್. ನಿಮಗೆ ಫುಡ್ಗೂ ಇಂಪಾರ್ಟೆನ್ಸ್ ಕೊಡಬೇಕು ನೀವು, ಇಲ್ಲಿ ಡಯಟ್ ಲೈಕ್ ವರ್ಕೌಟ್ಗೂ ಇಂಪಾರ್ಟೆನ್ಸ್ ಕೊಡಬೇಕು. ಎರಡು ಶುಡ್ ಗೋ ಇನ್ ಹ್ಯಾಂಡ್ ಇನ್ ಹ್ಯಾಂಡ್. ಒಂದಷ್ಟು ಹೆಲ್ತ್ ಇಶ್ಯೂಸ್ ಏನಿದೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಹೌದೌದು. ಸಿ ಒನ್ಸ್ ಐ ಸೇ ಒನ್ ಯು ಸ್ಟಾರ್ಟ್ ಹೀಟಿಂಗ್ ಹೆಲ್ತಿ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿಕಮ್ ಕರೆಕ್ಟ್. ಟುಡೇ ಎವ್ರಿಬಡಿ ಈಸ್ ಸಿಕ್ ಆರ್ ಮೋಸ್ಟ್ ಆಫ್ ಪೀಪಲ್ ಆರ್ ಸಿಕ್. ಸುಮಾರು ಜನಕ್ಕೆ ನಂಬರ್ ಆಫ್ ಕಾಯಿಲೆಗಳಿದೆ. BP ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇರ್ಬೋದು, ಮೆಟಬಾಲಿಕ್ ಡಿಸಾರ್ಡರ್ಸ್ ಇರ್ಬೋದು. ಬಟ್ ಇದೆಲ್ಲ ಹೆಂಗೆ ಬಂತು? ದಿಸ್ ಕೇಮ್ ಆಲ್ ಬಿಕಾಸ್ ಆಫ್ ಯುವರ್ ರಾಂಗ್ ಫುಡ್, ಅನ್ಹೆಲ್ತಿ ಲೈಫ್ ಸ್ಟೈಲ್. ದ ಸೇಮ್ ಥಿಂಗ್ ಇಫ್ ಯು ಸ್ಟಾರ್ಟ್ ಕರೆಕ್ಟಿಂಗ್ ಇಟ್ ವಿತ್ ದ ಇಮಿಡಿಯೇಟ್ ರೆಸ್ಕ್ಯೂ ಇಸ್ ಯುವರ್ ವರ್ಕೌಟ್. ನಿಮ್ಮ ವರ್ಕೌಟ್ನ ರೆಜಿಮ್ ಮಾಡ್ಕೊಂಡು ಬಂದರೆ ನೀವು, ಪ್ಲಸ್ ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಕರೆಕ್ಷನ್ ಇನ್ ಯುವರ್ ಫುಡ್ ಹ್ಯಾಬಿಟ್ಸ್. ಸೊ ಐ ಎಸ್ಪೆಷಲಿ ಟೆಲ್ ಸಹನಾ ದಟ್ ಫಸ್ಟ್ ಥಿಂಗ್, ಯಾವುದು ನಿಮಗೆ ಬಾಯಿಗೆ ಸ್ವೀಟ್ ಆಗುತ್ತೆ ಅದನ್ನು ಕಂಟ್ರೋಲ್ ಮಾಡು. ಓಕೆ, ಲೈಕ್ ಸ್ವೀಟ್, ಚಾಕ್ಲೇಟ್, ಐಸ್ ಕ್ರೀಮ್ಸ್, ಬ್ರೆಡ್, ಬಿಸ್ಕೆಟ್, ಪಾಸ್ತಾ, ನೂಡಲ್ಸ್, ಸೀರಿಯಲ್ಸ್, ಕ್ರ್ಯಾಕರ್ಸ್. ಫುಲ್ ನೋಡಿದ ತಕ್ಷಣ ಟೆಂಪ್ಟ್ ಆಗ್ತಿರುತ್ತೆ ತಿನ್ನಲೇಬೇಕು ಅಂತ, ಅವಾಗಲೂ ಹಂಗೆ ಕಂಟ್ರೋಲ್ ಮಾಡ್ಕೋತೀರಾ? ತಿನ್ನೋದೇ ಅಲ್ವಾ? ತಿಂದ್ಬಿಡ್ತೀನಿ, ಹೇಳ್ತೀನಿ, ಬೈಸ್ಕೋತೀನಿ. ಆಮೇಲೆ ಎಕ್ಸ್ಟ್ರಾ ವರ್ಕೌಟ್ ಮಾಡಿಸ್ತಾರೆ. Extra workout, extra sacrifice in diet. So she will not get the luxury to eat that particular food for next 3 months or 2 months. ಸೊ ಫೈನಲಿ ಒಂದು ಜನರಲ್ ಟಿಪ್ ಫಿಟ್ನೆಸ್ ಬಗ್ಗೆ ನಮ್ಮ ವ್ಯೂವರ್ಸ್ ಕೊಡೋದಾದ್ರೆ ಏನು ಹೇಳ್ತೀರಾ? So don't go behind diet plans or workout plans. Do a lifestyle correction because everybody's lifestyle is different. So ask an expert. ಎಕ್ಸ್ಪರ್ಟ್ನ ಕೇಳಿ, ಅವ್ರು ನಿಮ್ಮ ಪ್ರಕಾರ ಕಸ್ಟಮೈಸ್ ಪ್ಲ್ಯಾನ್ ಮಾಡಿಕೊಡ್ತಾರೆ ನಿಮಗೆ. ಓಕೆ, ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ಡೂ ಇಟ್. ಎಸ್, ಸಹನಾ ಅವ್ರು ಎಷ್ಟು ವರ್ಕೌಟ್ ಮಾಡಿದ್ರಿ, ಜೊತೆಗೆ ನಿಮ್ಮ ಫಿಟ್ನೆಸ್ ಸೀಕ್ರೆಟನ್ನು ನಮಗೋಸ್ಕರ ರಿವೀಲ್ ಮಾಡಿದ್ದಾಯಿತು. ಸೊ ಇವಾಗ ನಿಮ್ಮ ಸಿನಿಮಾ ಬಗ್ಗೆ ಹೇಳೋದಾದರೆ, ನಮ್ಗೆ ಆಲ್ರೆಡಿ ಗೊತ್ತಿದೆ ಗುಲಾಲ್ ಮತ್ತು ಟ್ಯೂಬ್ಲೈಟ್ ಸಿನಿಮಾ ರಿಲೀಸಿಗೆ ರೆಡಿ ಆಗಿರುವಂಥದ್ದು. ಅದು ಬಿಟ್ಟು ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದರೆ ಯಾವುದೆಲ್ಲ ಮಾಡ್ತಿದ್ದೀರಾ, ಯಾವ್ದು ಒಪ್ಕೊಂಡಿದ್ದೀರಾ? ಇವಾಗ 3 ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀನಿ. ಒಂದು ಅತರಿಕಿತ ಅಂತ ಮಿಲಿನ್ ಸರ್ದು, ಇನ್ನೊಂದು 3 BHK ಅಂತ ವಿಜಯ ರಾಘವೇಂದ್ರ ಸರ್ ಜೊತೆ ಹಾರರು, ಇನ್ನೊಂದು ದೂರ ತೀರ ಅಂತ ಮಹೇಶ್ ಸರ್ ಜೊತೆ. ಇದು ಬಿಟ್ಟಿನ್ನೂ 2-3 ಸೈನ್ ಮಾಡಬೇಕು. ಇಟ್ಸ್ ಬಿನ್ ಅ ಗುಡ್ ಇಯರ್, ಬಟ್ ಇದೆಲ್ಲರೂ ಡಿಫ್ರೆಂಟ್ ಜಾನರ್ ಇರೋದ್ರಿಂದ ಐ ಆಮ್ ವೆರಿ ಎಕ್ಸೈಟೆಡ್. ಶೂಟ್ ಸ್ಟಾರ್ಟ್ ಆಗಿದೆ, ಕೆಲವು ಸ್ಟಾರ್ಟ್ ಆಗಿಲ್ಲ, ಬಟ್ ಆಗುತ್ತೆ. ಸೊ ಈ ಇಯರ್ ಫುಲ್ಲು ನೀವು ನನ್ನನ್ನು ನೋಡ್ಬೋದು.
ಸೊ 2020ಯಲ್ಲಿ ಸಹನಾನ ಆನ್ ಸ್ಕ್ರೀನ್ ನೋಡ್ತಾನೆ ಇರ್ತೀವಿ, ಕರೆಕ್ಟ್. ಒಂದಲ್ಲ ಒಂದು ಸಿನಿಮಾ. ಆಲ್ಸೋ ಮೇ ಬಿ ಇನ್ TV ಆನ್ ಅ ರಿಯಾಲಿಟಿ ಶೋ, ಬಟ್ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋಕೆ ನನಗೆ ಪರ್ಮಿಷನ್ ಇಲ್ಲ ಯೆಟ್. ಸೊ ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ಗೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀವಿ. Thank you ಸೊ very ಫೈನಲಿ ಈ ಫಿಟ್ನೆಸ್ ಪ್ರೋಗ್ರಾಮ್ನಲ್ಲಿ ನಿಮ್ಮ ಟಿಪ್ ಇಲ್ಲದೆ ವೈಂಡ್ ಅಪ್ ಮಾಡೋಕ್ಕಾಗೋದೇ ಇಲ್ಲ. ಸೊ ನಮ್ಮ ವ್ಯೂವರ್ಸ್ಗೆ ಒಂದು ಫಿಟ್ನೆಸ್ ಟಿಪ್ ಕೊಡೋದಾದ್ರೆ ಏನು ಹೇಳ್ತೀರಾ? ನಾನು ಫಾಲೋ ಮಾಡ್ತಿರೋ ಒಂದು ಡಿಫಿಕಲ್ಟ್ ಟಿಪ್, ಅವಾಯ್ಡ್ ಶುಗರ್ ತಿನ್ನಬೇಡಿ, ಅದೇ ದೊಡ್ಡ ಕಲ್ಪ್ರಿಟು. ನಿಮಗೆ ರಿಸಲ್ಟ್ಸ್ ಬೇಕು ಅಂದರೆ ಜಸ್ಟ್ ಅವಾಯ್ಡ್ ಶುಗರ್. ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಓಕೆ, ಬಟ್ ನನಗೆ ಚೇಂಜಸ್ ಕಾಣಿಸಿದೆ, ನಿಮಗೂ ಚೇಂಜಸ್ ಕಾಣಿಸ್ಬೇಕು ಅಂದರೆ ಜಸ್ಟ್ ಅವಾಯ್ಡ್ ಶುಗರ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಟೈಮ್ ಮಾಡಿಕೊಂಡು ನಮ್ಮ ಫಿಟ್ನೆಸ್ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿ ನಿಮ್ಮ ಕಂಪ್ಲೀಟ್ ಫಿಟ್ನೆಸ್ ಸೀಕ್ರೆಟನ್ನು ರಿವೀಲ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ನಮ್ಮ ಈ ವಾರದ ಸೆಲೆಬ್ರಿಟಿ ನಟಿ ಸಹನಾ. ಮುಂದಿನ ವಾರ ಮತ್ತೊಬ್ಬರು ಸೆಲೆಬ್ರಿಟಿ ನಮ್ಮ ವರ್ಕೌಟ್ ಪ್ರೋಗ್ರಾಮ್ನಲ್ಲಿರ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.